ರಾಜಮೌಳಿ ಅವರು ನಿರ್ದೇಶನದ ಹಾಗೂ ಮಹೇಶ್ ಬಾಬು ನಟನೆಯ ಟೈಟಲ್ ಇಡದೇ ಇರುವಂತ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು. ಬಟ್ ಇವಾಗ ಅದನ್ನ ಟೈಟಲ್ನ ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಹೇಶ್ ಬಾಬು ಅವರ ಒಂದು ಕ್ಯಾರೆಕ್ಟರ್ನ ಕೂಡ ಇಲ್ಲಿ ರಿವೀಲ್ ಮಾಡ್ತಾ ಇರುವಂತದ್ದು. ಸೊ ವಾರಣಾಸಿ ಟು ದ ವರ್ಲ್ಡ್ ಅನ್ನುವಂತ ಒಂದು ಟೈಟಲ್ನ ಇಟ್ಕೊಂಡು ಇಲ್ಲಿ ಸಿನಿಮಾ ಲಾಂಚ್ ಆಗಿದೆ. ಅಂದ್ರೆ ಟೈಟಲ್ನ ಟೀಸರ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮಹೇಶ್ ಬಾಬು ಅವರು, ಪ್ರಿಯಾಂಕಾ ಚೋಪ್ರಾ, ಪೃಥ್ವಿರಾಜ್ ಮತ್ತೆ ಇಲ್ಲಿ ಜೋನಸ್ ಅನ್ನೋರು ಮೇನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಒಂದು ಸಿನಿಮಾ ಇದಾಗಿದ್ದು. ಸೊ ಇದರ ಒಂದು ಟೈಟಲ್ ಟೀಸರ್ ಅಂತ ಅನ್ಬೋದು, ಅಥವಾ ಇಲ್ಲಿ ನಮ್ಮ ಮಹೇಶ್ ಬಾಬು ಅವರ ಇಂಟ್ರೊಡಕ್ಷನ್ ಸೀನ್ ಅಂತ ಕೂಡ ಅನ್ಬೋದು. ಸೊ ಅದನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಇದು 3 ನಿಮಿಷಗಳ ಕಾಲ ಒಂದು ಟ್ರೇಲರ್ ಇರೋ ತರ ಇದೆ. ಸೊ ಇಲ್ಲಿ ಯಾವ ರೀತಿ ಅದನ್ನ ಕಟ್ಟಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಸೊ ಇಲ್ಲಿ ಎಸ್ ರಾಜಮೌಳಿ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ಸೊ ಎಸ್ ರಾಜಮೌಳಿ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಸಖತ್ತಾಗಿರುತ್ತೆ. ಸೊ ಅವರ ಒಂದು ವಿಎಫ್ಎಕ್ಸ್ ಆಗಿರ್ಬೋದು, ಅವರ ಸಿನಿಮಾ ಆಗಿರ್ಬೋದು, ಅವರ ಡೈರೆಕ್ಷನ್ ಆಗಿರ್ಬೋದು, ಸಿನಿಮಾ ಕಟ್ಟಿ ಕೊಡುವ ರೀತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಸಿನಿಮಾವನ್ನ ಕಟ್ಟಿ ಕೊಡ್ತಾರೆ. ಸೊ ಇಲ್ಲಿ ಯಾವ ರೀತಿ ಬಂದಿದೆ ಇದು ಅಂತ ನೋಡ್ಕೊಂಡು ಬರೋಣ. ಸೊ ಇದು ತುಂಬಾ ಚೆನ್ನಾಗಿದೆ. ಒಂದು ನಾನು ನಿಮ್ಮ ಜೊತೆ ನಾನು ಕೂಡ ಇದೇ ಮೊದಲು ನೋಡ್ತಾ ಇರೋದು ಈ ಒಂದು ಟೀಸರ್ನ. ಇದು ವಾರಣಾಸಿ ಟು ದ ವರ್ಲ್ಡ್ ಅಂತ ಇಲ್ಲಿ ಟೈಟಲ್ನ ಹಾಕ್ಬಿಟ್ಟು ಈ ಒಂದು ಟೀಸರ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಟೀಸರ್ ಅಂತ ಅನ್ಬೋದು, ಇಲ್ಲ ಟೈಟಲ್ ಅಂತ ಅನ್ಬೋದು, ಇಲ್ಲ ಅಂದ್ರೆ ಮಹೇಶ್ ಬಾಬು ಅವರ ಇಂಟ್ರೊಡಕ್ಷನ್ ಸೀನ್ ಅಂತ ಕೂಡ ಅನ್ಬೋದು, ಇಲ್ಲ ಅಂತಂದ್ರೆ ಟೈಟಲ್ ಟೀಸರ್ ಅಂತ ಕೂಡ ನಾವಿಲ್ಲಿ ಕರಿಬಹುದು. ಸೊ ಇದರಲ್ಲಿ ಮಹೇಶ್ ಬಾಬು ಅವರು ರುದ್ರ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ವಾರಣಾಸಿ ಟು ದ ವರ್ಲ್ಡ್ ಅಲ್ಲಿ ರುದ್ರ ಆಗಿ ಮಹೇಶ್ ಬಾಬು ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಮೂಡಿ ಬಂದಿದೆ ಅಂತ ನೋಡೋಣ, ರಿಯಾಕ್ಷನ್ ಕೊಡೋಣ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಬನ್ನಿ, ಮೊದಲು ಇದನ್ನ ಯಾವ ರೀತಿ ಇದೆ ಏನು ಅಂತ ನೋಡ್ಕೊಂಡು ಬಂದು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸ್ಟಾರ್ಟ್. ಶ್ರೀ ದುರ್ಗಾ ಆರ್ಟ್ಸ್. Showing business from the director of Bahubali RRR. ವಿಎಫ್ಎಕ್ಸ್ ತುಂಬಾ ಚೆನ್ನಾಗಿ ಕಟ್ಕೊಡ್ತಾರೆ ಇವರು. ಬಾಹುಬಲಿ ಆಗಿರೋ ನೋಡಿರ್ಬೋದು, ಅಥವಾ ನಾವು RRR ಆಗಿರೋ ನೋಡಿರ್ಬೋದು. ವಾರಣಾಸಿ ವಿಎಫ್ಎಕ್ಸ್ ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. 2027 CE ಅಸ್ಟ್ರಾಯ್ಡ್ ಸಂಭವ. ತುಂಬಾ ಚೆನ್ನಾಗಿ ತೋರಿಸಿದಾರಲ್ಲ, ಅದನ್ನು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಬರ್ತಾ ಇದೆ. ಅಂಟಾರ್ಟಿಕಾ ಅರೋಸ್ ಐಸ್ ಶಿಫ್ಟ್. ವಾವ್, ಸಖತ್ತಾಗಿ ಇದು ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೀನ್ಗೆ ತಕ್ಕಂತೆ ಇಲ್ಲಿ ಆಗ್ತಾ ಇದೆ. ಆಫ್ರಿಕಾ ವರ್ಡ್ನೆಸ್. ಎಲ್ಲ ಒಂದೊಂದು ಕಡೆ ತೋರಿಸ್ಕೊಂತ ಬರ್ತಾ ಇದಾರೆ ಇಲ್ಲಿ. ವಾಹ್, ಸಖತ್ತಾಗಿದೆ ಬೇಕಾರೆ. ಉಗ್ರಾಪಟ್ಟಿ ಕೇವ್. ಮಹಾಕಾಳಿನ. ಯೋಸ 200 BCC. ಲಂಕಾ ನಗರಂ. ತ್ರೇತಾಯುಗ. ಎಲ್ಲ ಯುಗಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ. ತ್ರೇತಾಯುಗ ಅಂತ ಬಂತು ಇಲ್ಲಿ. ಮೋಸ್ಟ್ಲಿ ರಾವಣ ಇರ್ಬೋದಾ. ಆಂಜನೇಯ, ಹನುಮಾನ್, ಜೈ ಆಂಜನೇಯ. ರಾವಣ ಅಂತ ಅನ್ಸುತ್ತೆ. ಆಂಜನೇಯನ ಸಖತ್ತಾಗಿ ತೋರಿಸಿದ್ದಾರೆ. ರಾವಣನ ವಧೆ ಮಾಡ್ತಾ ಇರೋದು ರಾವಣನಲ್ಲಿ ವಧೆ ಮಾಡ್ತಾ ಇರೋದು. ವಾಹ್, ಸಖತ್ತಾಗಿ ಬಂದಿದೆ ಇದು ಮಾತ್ರ. ವಾರಣಾಸಿ ಮಣಿಕರ್ಣಿಕಾ ಘಾಟ್. ವಾ 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 ವಾ, ಮಹೇಶ್ ಬಾಬು ಅವರ ಇಂಟ್ರಡಕ್ಷನ್. ವಾಹ್, ಸಖತ್ತಾಗಿ ಬಂದಿದೆ. ಮ್ಯೂಸಿಕ್ಗೆ ಅವ್ರ ಎಂಟ್ರಿಗೆ. ವಾ, ನಂದಿ ಮೇಲೆ ಬರ್ತಿದಾರೆ ಅಂತ ಅನ್ಸುತ್ತೆ. ಎಸ್ ರಾಜಮೌಳಿ ಅಂದ್ರೆ ಹಾಗೆ ಸಖತ್ತಾಗಿದೆ ಈ ಸೀನ್ ಮಾತ್ರ. ನಂದಿ. ವಿಎಫ್ಎಕ್ಸ್ ಯಾವ ರೀತಿ ಮಾಡ್ತಾರೆ ಇಲ್ಲಿ, ಯಾವ ರೀತಿ ಅಂತ ತೋರಿಸ್ತಾರೆ ನೋಡಿ. ವಾರಣಾಸಿ, ಎಸ್ ರಾಜಮೌಳಿಸ್ ವಾರಣಾಸಿ. ಗ್ಲೋಬ್ ಟ್ರೋಟರ್. ಸಖತ್ತಾಗಿ ಕಾಣ್ತಿದಾರಲ್ಲ, ಎನರ್ಜೆಟಿಕ್ ಆಗಿ ಕಾಣ್ತಿದ್ದಾರೆ ಮಹೇಶ್ ಬಾಬು ಅವರು.
SS ರಾಜಮೌಳಿ. ಸೊ ಇಲ್ಲಿ ಟೈಟಲ್ ಟೀಸರ್ ಅಂತ ಅನ್ಬೋದು, ಇಂಟ್ರಡಕ್ಷನ್ ಅಂತ ಅನ್ಬೋದು ಮಹೇಶ್ ಬಾಬು ಅವ್ರದ್ದು. ತುಂಬಾ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ತುಂಬಾ ಮೈಂಡ್ ನೇರಳಿಸ್ತಾ ಇದೆ. ಒಂದು ಸೀನ್ ನೋಡ್ತಾ ಇದ್ರೆ ಆ ಒಂದು ಸೀನ್ಗೆ, ಆ ಒಂದು VFX ಗೆ, ಆ ಒಂದು ಮ್ಯೂಸಿಕ್ಗೆ ಒಂಥರ ಸೈಕ್ ಆಗೋ ತರ ಇದೆ. ಇದು ತುಂಬಾ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ. ಈ ತರ ಸಿನಿಮಾ ಕಟ್ಟಿಕೊಡೋಕೆ ರಾಜಮೌಳಿ ನಂಬರ್ 1 ಅಂತಾನೆ ಹೇಳ್ಬೋದು. ಇದು ಯಾರು ಕೂಡ ಇಲ್ಲಿ ಮಿಸ್ ಆಗಲ್ಲ ಅಂತ. ಆ ರೀತಿ ಒಂದು ಸಿನಿಮಾ ಕಟ್ಟಿಕೊಡೋ ರೀತಿ ತುಂಬಾ ಚೆನ್ನಾಗಿದೆ. ಬಾಹುಬಲಿ ಅನ್ನುವಂತ ಸಿನಿಮಾನ ನೀವು ನೋಡಿದ್ರೆ ಇಂಥವ್ರು ಕೂಡ ಇಲ್ಲಿ ಮೈ ರೋಮಾಂಚನವಂತ ಸೀನ್ಗಳನ್ನ ಅಲ್ಲಿ ತೋರಿಸಿದ್ದಾಗಿರ್ಬೋದು. RRR ಅಲ್ಲಿ ಕೂಡ ಆಗಿರ್ಬೋದು. ಇವಾಗ ಮಗದಿರ ಕೂಡ ಅವ್ರು ಮಾಡಿದ್ದಾಗಿರ್ಬೋದು. ಈಗ ವಾರಣಾಸಿ ಈ ಒಂದು ಸಿನಿಮಾನ, ಈ ಒಂದು ಟೈಟಲ್ ಟೀಸರ್ ಅಂತ ಅನ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ವಾರಣಾಸಿ ಟು ದ ವರ್ಲ್ಡ್ ಅನ್ನ ಇದು 100% ಇದು ಹಿಡಿದಿಟ್ಕೊಳ್ಳುವಂತ ಸಿನಿಮಾನೇ. ಸೊ ಯಾವ ರೀತಿ ಸಿನಿಮಾ ಮೂಡಿ ಬರುತ್ತೆ ಅಂತ ನಾವು ವೇಟಿಂಗ್ ಮಾಡ್ಬೋದು. ಬಟ್ ಈ ಒಂದು ಟೈಟಲ್ ಟೀಸರ್ ಅಥವಾ ಇಲ್ಲಿ ಮಹೇಶ್ ಬಾಬು ಇಂಟ್ರಡಕ್ಷನ್ ಸೀನ್ ಯಾವ್ದು ಬೇಕಾದ್ರೂ ನೀವು ಅನ್ಕೋಬಹುದು. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, VFX ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು ಇದು. ನೋಡುವ, ಸಿನಿಮಾಗೋಸ್ಕರ ವೇಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ರಾಜಮೌಳಿ ಅವರ ಒಂದು ಸಿನಿಮಾ ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲೇ ಜನಗಳಿಗೆ ಇಷ್ಟ ಆಗುವಂತ ಒಂದು ಸ್ಟೋರಿಗಳನ್ನ ಅವರು ಬರೀತಾರೆ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು ಇದು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ವಾರಣಾಸಿ ಟು ದ ವರ್ಲ್ಡ್ ಅನ್ನುವಂತ ಒಂದು ಟೀಸರ್ ಟ್ರೈಲರ್? ಏನ್ ಅನ್ಕೋತೀರಾ ಅನ್ಕೊಳ್ಳಿ. ನಾನಂತೂ ಇದನ್ನ ಟೀಸರ್ ಅನ್ಕೊಳ್ಳ, ಅಥವಾ ಇಲ್ಲಿ ಇಂಟ್ರಡಕ್ಷನ್ ಅಂತ ಅನ್ಕೊಳ್ಳ, ಅಥವಾ ಇಲ್ಲಿ ಏನು ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಟೈಟಲ್ ಒಂದು ರಿವೀಲ್ ಅಂತ ಅನ್ಕೊಳ್ಳೋದ, ಏನು ಗೊತ್ತಾಗ್ತಿಲ್ಲ. ಮೂರನ್ನು ಕೂಡ ತೋರಿಸೋ ರೀತಿ ಇದೆ. ಇಲ್ಲಿ ಟ್ರೈಲರ್ ಅನ್ಬೋದು, ಇಲ್ಲಿ ಹೀರೋ ಮಹೇಶ್ ಬಾಬು ಅವರ ಇಂಟ್ರೊಡಕ್ಷನ್ ಸೀನ್ ಅನ್ಬೋದು, ಇಲ್ಲಿ ಮತ್ತೆ ಟೈಟಲ್ ಕೂಡ ಇಂಟ್ರೊಡಕ್ಷನ್ ಅಂತ ಅನ್ಬೋದು. ಸೊ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದು ಅಚ್ಚುಕಟ್ಟಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಟೀಮ್. ಸೊ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ. ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ವೇಟಿಂಗ್ ಮಾಡ್ತೀವಿ. ಸೊ ನಿಮಗೆ ಯಾವ ರೀತಿ ಅನಿಸ್ತೀವಿ ವಾರಣಾಸಿ ಟು ದ ವರ್ಲ್ಡ್ ಅನ್ನುವಂತ ಒಂದು ಟೀಸರ್? ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.